ಇದು ಟಿವಿ9 ಇಂಪ್ಯಾಕ್ಟ್. ಶಾಲೆಯಲ್ಲಿನ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಇದು ಟಿವಿ9 ವರದಿಯ ಇಂಪ್ಯಾಕ್ಟ್. ಶಾಲೆಯಲ್ಲಿನ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ತುಮಕೂರು ಜಿಲ್ಲೆಯ ಪಾವಗಡದ ಗುಟ್ಟಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನೀರಿಗಾಗಿ ಮಕ್ಕಳು ಪರಿತಪಿಸ್ತಾ ಇದ್ರು. ಶಾಲೆಯಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಟಿವಿ9 ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಟಿವಿ9 ವರದಿಗೆ ಎಚ್ಚೆತ್ತ ಸಚಿವರ ಕಚೇರಿ ಮತ್ತು ಜಿಲ್ಲಾಡಳಿತ. ಟಿವಿ9 ವರದಿಗೆ ಸ್ಪಂದಿಸಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಚೇರಿ ಶಾಲೆಗೆ ನೀರನ್ನು ಒದಗಿಸುವುದಾಗಿ ಡಿಸಿ ಶುಭ ಕಲ್ಯಾಣ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕುಡಿಯೋದಕ್ಕೂ ನೀರಿಲ್ಲ, ಶೌಚಾಲಯಕ್ಕೂ ಕೂಡ ನೀರಿಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅಂತ ಗ್ರಾಮಸ್ಥರು ನಿನ್ನೆ ಟಿವಿ9 ಜೊತೆಗೆ ಮಾತನಾಡಬೇಕಿದ್ರೆ ಹೇಳಿದ್ರು. ಪಿಡಿಒ ಕೂಡ ಸ್ಪಂದಿಸ್ತಾ ಇರಲಿಲ್ಲ. ನಾವು ಕರೆ ಮಾಡಿದ್ರೂ ಕೂಡ ಅವರು ಕರೆಯನ್ನ ಸ್ವೀಕಾರ ಮಾಡಿರಲಿಲ್ಲ. ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಚೇರಿಯಿಂದಲೇ ಖಡಕ್ ಸೂಚನೆ ಹೋಗಿದೆ. ಅವರಿಂದಲೇ ಸ್ಪಂದನೆ ಸಿಕ್ಕಿದೆ. ಡಿಸಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನ ಕಲ್ಪಿಸ್ಕೊಡ್ತೀವಿ, ಶಾಲೆಗೆ ನೀರನ್ನ ಪೂರೈಸ್ತೀವಿ ನಾವು ಅಂತ ಹೇಳಿ ಡಿಸಿ ಶುಭ ಕಲ್ಯಾಣ್ ಅವರು ಮಾಹಿತಿಯನ್ನ ನೀಡಿದ್ದಾರೆ.